ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಯೂ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಅದು ನಮ್ಮ ಸಂಗಾತಿಯೊಂದಿಗೆ ನಮ್ಮ ಇರುವಿಕೆ, ನಮ್ಮ ಆಚರಣೆಗಳ ಮೇಲೆ ಒಬ್ಬರ ಮೇಲೆ ಇನ್ನೊಬ್ಬರು ಇನ್ಫ್ಲುಯೆನ್ಸ್ ಆಗುತ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಗಂಡ ಹೆಂಡತಿಯು ಸಾಂಸಾರಿಕ ಸುಖ ಅನುಭವಿಸಬೇಕು, ಒಳ್ಳೆಯ ರೀತಿಯಲ್ಲಿ ದಾಂಪತ್ಯ ಜೀವನ ನಡೆಸಬೇಕು. ಪಡೆಯಬೇಕು ಅಂದುಕೊಂಡರೆ ಮನೆಯ ಈ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯೂ ಮಲಗಬಾರದು. ಹೀಗೆ ಅನುಸರಿಸದೇ ಇದ್ದರೆ ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ದುಃಖ ಅನುಭವಿಸಬೇಕಾಗುವುದು. ಒಳ್ಳೆಯ ನಿದ್ದೆಯು ಹೇಗೆ ಶರೀರಕ್ಕೆ ಹಾಗೂ ಮಾನಸಿಕ ನೆಮ್ಮದಿಗೆ ಮುಖ್ಯವೋ ಹಾಗೆಯೇ ಸುಖಮಯ ದಾಂಪತ್ಯ ಜೀವನವು ಗಂಡು ಹೆಣ್ಣು ಒಟ್ಟಿಗೆ ಸಂತೋಷವಾಗಿರಲು ಬಹಳ ಮುಖ್ಯ. ಇಲ್ಲಿ ನೀವು ಸಂತೋಷವಾಗಿದ್ದರೆ ನಿಮ್ಮ ಸಣ್ಣ ಪುಟ್ಟ ವೈಮನಸ್ಸುಗಳು, ಮನಸ್ತಾಪಗಳು ದೂರ ಉಳಿಯುತ್ತದೆ. ಯಾವುದೇ ಕಾರಣಕ್ಕೂ ಮನೆಯ ಈಶಾನ್ಯ ಭಾಗದಲ್ಲಿರುವ ಕೋಣೆಯಲ್ಲಿ ಗಂಡ ಹೆಂಡತಿಯು ಸಂಸಾರ ನಡೆಸಬಾರದು. ಈ ಭಾಗ ದೇವರ ವಾಸಸ್ಥಾನವಾಗಿದೆ, ದೇವಮೂಲೆ. ಈ ಕೋಣೆಯಲ್ಲಿ ಸ್ತ್ರೀ ಪುರುಷರು ಮಲಗುವುದು ನಿಷಿದ್ಧ. ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಆರ್ಥಿಕವಾಗಿ ಆಗಲಿ, ಕುಟುಂಬ ಮುಂದುವರಿಸುವ ವಿಷಯದಲ್ಲಾಗಲಿ ಏಳಿಗೆ ಕಾಣಬೇಕಾದರೆ ಗಂಡ ಹೆಂಡತಿಯರು ಮನೆಯ ನೈಋತ್ಯ ದಿಕ್ಕಿನಲ್ಲಿರುವ ಕೋಣೆಯಲ್ಲಿಯೇ ಮಲಗಬೇಕು ಹಾಗೂ ಗಂಡನು ಹೆಂಡತಿಯ ಬಲಭಾಗದಲ್ಲಿಯೇ ಮಲಗಬೇಕು. ಹೆಂಡತಿಯಾದವಳು ಯಾವುದೇ ಕಾರಣಕ್ಕೂ ಮಲಗುವಾಗ ಸುವಾಸನೆಯ ಭರಿತ ಹೂವುಗಳನ್ನು, ಸುವಾಸನೆಯ ಎಣ್ಣೆಯನ್ನು ತಲೆಗೆ ಲೇಪಿಸಿಕೊಂಡು ಮಲಗಬಾರದು. ಇದರಿಂದ ನೆಗೆಟಿವ್ ಎನರ್ಜಿ ನಿಮ್ಮತ್ತ ಸೆಳೆಯುತ್ತದೆ. ದಾಂಪತ್ಯದಲ್ಲಿ ಬಹುಬೇಗ ಬಿರುಕು ಬೀಳುವುದು. ಮಲಗುವ ಮೊದಲು ಕೈಕಾಲುಗಳನ್ನು ಹಿಮ್ಮಡಿಯು ಒದ್ದೆ ಆಗುವಂತೆ ತೊಳೆದು ಮಲಗಿದರೆ ನೀವು ಸಂಸಾರದಲ್ಲಿ ಗೆದ್ದಂತೆ. ಇವೆಲ್ಲವೂ ಶುಭ ಸೂಚಕಗಳು. ದಕ್ಷಿಣ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗುವುದು ತುಂಬಾ ಪವಿತ್ರವಾಗಿದೆ. ಉತ್ತರಕ್ಕೆ ತಲೆ ಹಾಕಿ ದಕ್ಷಿಣಕ್ಕೆ ಕಾಲು ಹಾಕಿ ಮಲಗುವುದು ಪಿತೃಗಳಿಗೆ ಅವಮಾನಿಸಿದಂತೆ. ಇದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುವುದು. ದಕ್ಷಿಣ ದಿಕ್ಕು ಯಮನಿಗೆ ಸಂಬಂಧಿಸಿದ್ದು. ಸಣ್ಣ ಪುಟ್ಟ ಪಿತೃದೋಷಗಳಿದ್ದರೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಪರಿಹಾರವಾಗುವುದು. ಮನೆಯಲ್ಲಿ ದೌರ್ಭಾಗ್ಯ, ನಕಾರಾತ್ಮಕ ಶಕ್ತಿಯು ನೆಲೆಸುವುದು. ಗಂಡ ಹೆಂಡತಿಯಲ್ಲಿ ಜಗಳವಾಗುವುದು, ನೆಮ್ಮದಿ ಇಲ್ಲ, ಶಾರೀರಿಕ ಸಮಸ್ಯೆಗಳು ಹೆಚ್ಚಾಗುವುದು ಎಲ್ಲವೂ ಅಶುಭದಾಯಕ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನೀಡಿ ಹಾಗೂ ಈ ಚಾನಲ್ ಅನ್ನು ಹೊಸದಾಗಿ ಭೇಟಿ ಮಾಡ್ತಿದ್ರೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.